ಇತ್ತೀಚಿನ ದಿನಗಳಲ್ಲಿ 8ನೇ ವೇತನ ಆಯೋಗದ ಕುರಿತು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. 2025ರ ಅಂತ್ಯದ ವೇಳೆಗೆ 8ನೇ ವೇತನ ಆಯೋಗ ಜಾರಿಗೆ ಬರಲಿದೆ. ಆದ್ರೆ ಜನವರಿ 1, 2026ರಿಂದಲೇ ಹೊಸ ಸಂಬಳ ಮತ್ತು ಪಿಂಚಣಿ ಅನ್ವಯವಾಗಲಿದೆ. ಸುಮಾರು 50 ಲಕ್ಷ ನೌಕರರು ಮತ್ತು 69 ಲಕ್ಷ ನಿವೃತ್ತಿ ವೇತನದಾರರು ಇದರ ನೇರ ಲಾಭ ಪಡೆಯಲಿದ್ದಾರೆ. ಹಾಗಿದ್ರೆ ಯಾರ ವೇತನ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ. ಪಿಯುಎನ್ ಸಂಬಳ 45,000ಕ್ಕೆ ತಲುಪುತ್ತೆ. ಕ್ಲರ್ಕ್ ಸಂಬಳ 50,000 ಆಗುತ್ತೆ. ಪೋಸ್ಟ್ ಮ್ಯಾನ್ ವೇತನ 55,000ಕ್ಕೆ ಏರಿಕೆ ಆಗುತ್ತೆ. ಕಾನ್ಸ್ಟೇಬಲ್ ಸ್ಯಾಲರಿ 58,000ಕ್ಕೆ ಏರಲಿದೆ. ಹೆಡ್ ಕಾನ್ಸ್ಟೇಬಲ್ ವೇತನ 69,000 ಆದ್ರೆ ಎಎಸ್ಐ ಅಧಿಕಾರಿಗಳ ಸಂಬಳ 76,000 ಆಗಲಿದೆ. ಜೂನಿಯರ್ ಎಂಜಿನಿಯರ್ ವೇತನ 92,000ಕ್ಕೆ ತಲುಪುತ್ತೆ. ಇನ್ಸ್ಪೆಕ್ಟರ್ ಸಂಬಳ 1,20,000 ರೂಪಾಯಿ ಆಗುತ್ತೆ. ಸೆಕ್ಷನ್ ಆಫೀಸರ್ ಸಂಬಳ 1,29,000 ರೂಪಾಯಿ ಆದ್ರೆ ಐಎಎಸ್, ಐಪಿಎಸ್, ಐಎಫ್ಎಸ್ ಅಧಿಕಾರಿ ವೇತನ 1,55,000ಕ್ಕೆ ತಲುಪುತ್ತೆ. ಸೀನಿಯರ್ ಐಎಎಸ್ ಅಥವಾ ಐಪಿಎಸ್ ಅಧಿಕಾರಿಗಳಿಗೆ 2,10,000 ಸಂಬಳ ಇರುತ್ತೆ. ಕೇಂದ್ರ ಸರ್ಕಾರದ ಸೆಕ್ರೆಟರಿಗೆ ಬರೋಬ್ಬರಿ 3 ಲಕ್ಷ ವೇತನ ಇರಲಿದೆ. ಇದು ಕೇವಲ ಬೇಸಿಕ್ ಸಂಬಳ. ಡಿಎ, ಎಚ್ಆರ್ಎ, ಟಿಎ, ಯೂನಿಫಾರ್ಮ್ ಅಲೋವೆನ್ಸ್, ರಿಸ್ಕ್ ಅಲೋವೆನ್ಸ್ ಬೇರೆ ಕೊಡ್ತಾರೆ.